Find the radius of the circle in which a central angle of 60 degree intercepts an arc of length 37.4 centimeter and use pi equal to 22/7. This is the question. Solution. So ಏನೇನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ radius we have to find the radius of the circle. So we have to find r. So ಇದು question mark. And central angle is 60 degree. So theta is equal to 60 degree. And arc length ಎಷ್ಟಿದೆ 37.4 centimeter. So L is equal to 37.4 centimeter. ಸೊ ನಾವೇನು ಫೈಂಡ್ ಮಾಡಬೇಕು ಅಂದರೆ ರೇಡಿಯಸ್ ಫೈಂಡ್ ಮಾಡಬೇಕು. ಸೊ ರೇಡಿಯಸ್ ಫೈಂಡ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, L ಈಕ್ವಲ್ ಟು ಆರ್ ಥೀಟಾ ಅಂತೇಳಿ. ಸೊ ಡಯಾಗ್ರಾಮೆಟಿಕಲಿ ಒಂದು ಸಾರಿ ಇದನ್ನು ಅನಲೈಸ್ ಮಾಡೋದಾದರೆ ಸೊ ಈ ರೀತಿ ಇದೆ ಇದು. ಇಷ್ಟಿದೆ ಅಂತ ಅನ್ಕೊಳ್ರಿ. ಏನಿದೆ ಇಲ್ಲಿ ಒಂದು ಆರ್ಕ್ ಲೆಂತ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ದಿಸ್ ಈಸ್ ದ ಆರ್ಕ್. ಸೊ ಇದು ಎಷ್ಟಿದೆ ಅಂತಂದರೆ 37.4 ಸೆಂಟಿಮೀಟರ್ ಇದೆ. ಥೀಟಾ ಕೊಟ್ಟಿದ್ದಾರೆ, ಆ್ಯಂಗಲ್ ಎಷ್ಟಿದೆ ಅಂತಂದರೆ ಇದು 60 ಡಿಗ್ರಿ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಕೊಟ್ಟಿದ್ದಾರೆ. ಆಮೇಲೆ ರೇಡಿಯಸ್ಸು ನಾವು ಫೈಂಡ್ ಮಾಡಬೇಕು. ಸೊ ಇಷ್ಟು ಗೊತ್ತಿದ್ದಾಗ ನಾವು ರೇಡಿಯಸನ್ನು ಹೇಗೆ ಫೈಂಡ್ ಮಾಡೋದು ಅಂತಂದರೆ ವಿ ಹ್ಯಾವ್ ಎ ಫಾರ್ಮುಲಾ. ಏನು ಫಾರ್ಮುಲಾ? ಎಲ್ ಈಕ್ವಲ್ ಟು ಆರ್ ಥೀಟಾ. ಎಲ್ ಈಕ್ವಲ್ ಟು ಆರ್ ಥೀಟಾ ಆಲ್ರೆಡಿ ಇದನ್ನು ಡಿರೈವ್ ಮಾಡಿದ್ದೀವಿ. ಅಥವಾ ಫ್ರಮ್ ದಿಸ್ ವಿ ಕ್ಯಾನ್ ಡಿರೈವ್ ಆರ್ ಈಕ್ವಲ್ ಟು ಎಲ್ ಬೈ ಥೀಟಾ. ಆರ್ ಈಕ್ವಲ್ ಟು ಎಲ್ ಬೈ ಥೀಟಾ. ಸೊ ಇವು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾಗಳು. ಆಲ್ರೆಡಿ ನಾವು ಇದನ್ನು ಡಿರೈವ್ ಮಾಡ್ಕೊಂಡಿದ್ದೀವಿ. ನೋಡಿ, ಥೀಟಾ ಇಲ್ಲಿ ಡಿಗ್ರೀಸಲ್ಲಿದೆ. ಆ್ಯಕ್ಚುಲಿ ಥೀಟಾ ರೇಡಿಯನ್ನಲ್ಲಿದ್ದರೆ ನಾವು ಇಲ್ಲಿ ಆಪ್ರೇಟ್ ಮಾಡ್ಬೋದು. ಯಾಕೆ ಅಂತಂದರೆ ಎಲ್ ಅನ್ನೋದು ಒಂದು ರಿಯಲ್ ನಂಬರ್. ಥೀಟಾ ಡಿಗ್ರೀಸಲ್ಲಿದ್ದರೆ ಡಿವೈಡ್ ಮಾಡೋಕ್ಕಾಗಲಿ ಅಥವಾ ಮಲ್ಟಿಪ್ಲೈ ಮಾಡೋಕ್ಕಾಗಲಿ ಬರಲ್ಲ. ಸೊ ಏನು ಮಾಡಬೇಕು ನಾವು ಹಾಗಾದರೆ ಅಂತಂದರೆ ಥೀಟಾನ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಮಾಡಬೇಕು. ಯಾಕಂದರೆ ಎವ್ರಿ ಆ್ಯಂಗಲ್ ವಿಚ್ ಈಸ್ ಇನ್ ರೇಡಿಯನ್ ಈಸ್ ಈಕ್ವಿವ್ಯಾಲೆಂಟ್ ಟು ರಿಯಲ್ ನಂಬರ್. ಸೊ ರಿಯಲ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ರೇಡಿಯನ್ ಮೆಜರು ಒಂದು ರಿಯಲ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ನಾವು ಥೀಟಾ 60 ಡಿಗ್ರಿ ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕು ಅಂತಂದರೆ ಫಸ್ಟು ರೇಡಿಯನ್ ಮೆಜರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಥೀಟಾ ಈಕ್ವಲ್ ಟು 60 ಡಿಗ್ರಿ ಅಂತಂದರೆ ಆಲ್ರೆಡಿ ವಿ ನೋ ದಟ್ 60 ಡಿಗ್ರಿನ ನಾವು ರೇಡಿಯನ್ ಮೆಜರಲ್ಲಿ π/3 ಅಂತ ಬರೀತೀವಿ. ಸೊ ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇಟ್ ಈಸ್ ಈಕ್ವಲ್ ಟು 37.4 ಡಿವೈಡೆಡ್ ಬೈ ಥೀಟಾ ಅಂತಂದರೆ π/3. π/3. ಸೊ π/3 ಇಸ್ ಇನ್ ಡಿನಾಮಿನೇಟರ್. ಸೊ ಅದೇನಾಗ್ತದೆ ಅಂತಂದರೆ ರೆಸಿಪ್ರೋಕಲ್ ಆಗುತ್ತೆ. ಸೊ 37.4 ಇಂಟು π/3 ಹೋಗಿ 3/π ಆಗುತ್ತೆ. ಅಗೇನ್ π ಈಸ್ ನಥಿಂಗ್ ಬಟ್ 22/7. π ಅಂದರೆ 22/7 ಇದೆ. ಸೊ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ 37.4 ಇಂಟು 3 ಡಿವೈಡೆಡ್ ಬೈ π ಅಂದರೆ 22/7. ಸೊ ದಿಸ್ ಇಸ್ ಈಕ್ವಲ್ ಟು 37.4. ಒಂದು ನಿಮಿಷ. 37.4 ಇಂಟು 3 22/7 ಮತ್ತೆ ಡಿನಾಮಿನೇಟರ್ ಬಂದಿರೋದ್ರಿಂದ ಇದು ಅಗೇನ್ ರೆಸಿಪ್ರೋಕಲ್ ಆದರೆ 7/22 ಆಗುತ್ತೆ. 7/22. ಸೊ ಈಗ ನೋಡಿ 37.4 ಮತ್ತು 22 ಎರಡೂ 11ಇಂದ ಡಿವೈಡ್ ಆಗುತ್ತೆ.
ಅಥವಾ ಫಸ್ಟ್ 2 ಇಂದ ಡಿವೈಡ್ ಮಾಡೋಣ. 2 1 ಝ 2 1 ಝ 2 1 ಝ 2 1 ಉಳಿತು, ಇಲ್ಲಿ 17 ಆಯಿತು. 2 8 ಝ 16 1 ಉಳಿತು, ಸೊ ಪಾಯಿಂಟ್ ಕೊಟ್ಟರೆ 14 ಆಯಿತು. 2 7 ಝ 14. ಅಗೇನ್ 11 ಇಂದ ಡಿವೈಡ್ ಮಾಡಿ. 11 1 ಝ ಇದು 11 1 ಝ 11, 7 ಉಳಿತು, 77 ಆಯಿತು. ಪಾಯಿಂಟ್ 11 7 ಝ 77. ಸೊ 1.7 ಇಂಟು 3 7 ಝ 21. 1.7 ಇಂಟು 21 ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ? 21 ಇಂಟು 17, ಸೊ ಅದು 1.7. 17 1 ಝ 17, ಕ್ಯಾರಿ 1. 17 2 ಝ 34 ಪ್ಲಸ್ 1 ಇಟ್ ಈಸ್ 35. ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಕೊಡಬೇಕು. ಸೊ ಇಟ್ ಈಸ್ ಈಕ್ವಲ್ ಟು 35.7 ಸೆಂಟಿಮೀಟರ್ಸ್. ಸೊ ಎಷ್ಟಿದೆ ರೇಡಿಯಸ್ನ ಲೆಂತ್ ಅಂತಂದರೆ the length of the radius is 35.7 centimeter. Next question is the minute hand of a watch is 1.5 centimeter long. How far does its tip move in 40 minutes? So if we come across pi, we have to use 3.14. ಏನಿದೆ ಇಲ್ಲಿ ಅಂತಂದರೆ ಒಂದು ಮಿನಿಟ್ ಹ್ಯಾಂಡ್ ಇದೆ ಒಂದು ಕ್ಲಾಕಲ್ಲಿ. 40 ಮಿನಿಟ್ಸಲ್ಲಿ ಅದರ ಲೆಂತ್ ಎಷ್ಟಿದೆ ಅಂತಂದರೆ 1.5 ಸೆಂಟಿಮೀಟರ್ ಇದೆ. ಅದು 40 ಮಿನಿಟ್ಸಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಅದರ ಟಿಪ್ಪು. ಸೊ ಅದನ್ನು ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಡಯಾಗ್ರಾಮೆಟಿಕಲಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಏನಿದೆ, ಏನು ಕೊಟ್ಟಿದ್ದಾರೆ, ಏನು ಅರ್ಥ ಅಂತ. ಫಾರ್ಟಿ ಮಿನಿಟ್ಸ್ ಅಲ್ಲ, 40 ಮಿನಿಟ್ಸ್ ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ಹಾಫ್ ಮಾಡಬೇಕು. ಒಂದು ನಿಮಿಷ. ಇಷ್ಟು ಮಾಡಬೇಕಲ್ಲ, ಮೋರ್ ದೆನ್ ಹಾಫ್. ಸರ್ಕಲ್ ತಗೊಂಡು ಅದ್ರಲ್ಲಿ ನಾವು ಇದು ಮಾಡೋಣ. ಇದೊಂದು ಕ್ಲಾಕ್ ಅಂತ ಅನ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಇಟ್ ಇಸ್ ಅ ಕ್ಲಾಕ್. ಅದರ ಮಿನಿಟ್ ಹ್ಯಾಂಡ್ ಸೊ ಇಲ್ಲಿದೆ ಅಂತ ಅನ್ಕೊಳ್ಳೋದು. ಇಮ್ಯಾಜಿನ್ ಇದು ಅದರ ಇನಿಷಿಯಲ್ ಪಾಯಿಂಟ್. ಅಲ್ಲಿಂದ 30 ಮಿನಿಟ್ಸು 40 ಮಿನಿಟ್ಸಲ್ಲಿ ಒಂದು ಇಷ್ಟ ಆಗ್ತದೆ ಅಂತ ಅನ್ಕೊಳ್ಳಿ, ಇಷ್ಟ ಆಗ್ತದೆ ಅಂತ ಅನ್ಕೊಳ್ರಿ. ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ. ಈಗ ಅಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಮಿನಿಟ್ ಹ್ಯಾಂಡ್ನ ಲೆಂತ್ ಕೊಟ್ಟಿದ್ದಾರೆ,
ಮಿನಿಟ್ ಹ್ಯಾಂಡ್ ಲೆಂತ್ ಅಂತಂದರೆ ಇಟ್ ಈಸ್ ದ ಲೆಂತ್ ಆಫ್ ರೇಡಿಯಸ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಅವರು ಅಂತಂದರೆ 1.5 ಸೆಂಟಿಮೀಟರ್ ಲಾಂಗ್, 1.5 ಸೆಂಟಿಮೀಟರ್. ಸೊ 1.5 ಸೆಂಟಿಮೀಟರ್ ಇದು ಇನಿಷಿಯಲ್ಲು. 40 ಮಿನಿಟ್ಸ್ ಆದಮೇಲೆ ಇದು ಟರ್ಮಿನಲ್ ಸೈಡ್. 40 ಮಿನಿಟ್ಸ್ ಆದಮೇಲೆ ಅಂತಂದರೆ ಆ್ಯಂಗಲ್ ಎಷ್ಟು ಫಾರ್ಮ್ ಆಗಿದೆ ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ. ಮತ್ತು ನಾವು ಫೈಂಡ್ ಮಾಡಬೇಕಾಗಿರೋದೇನು ಅಂತಂದರೆ ಅದರ ಟಿಪ್ ಅಂತಂದರೆ ಇದು. ಸೊ ಇಲ್ಲಿಂದ ರೊಟೇಟ್ ಆದಮೇಲೆ ಈ ಲೆಂತ್ ಇದೆಯಲ್ಲ, ಆರ್ಕ್ ಲೆಂತ್, ಆ ಆರ್ಕ್ ಲೆಂತ್ ಎಷ್ಟಿರುತ್ತೆ ಅಂತ ನಾವು ಫೈಂಡ್ ಮಾಡಬೇಕಾಗಿರೋದು. ಆರ್ಕ್ ಲೆಂತನ್ನು ಫೈಂಡ್ ಮಾಡಬೇಕು. ಸೊ ಈ ಲೆಂತ್ ಇದೆಯಲ್ಲ, ಈ ಆರ್ಕ್ ಲೆಂತನ್ನು ಫೈಂಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಎಲ್. ವಿ ನೋ ಆರ್ 1.5 ಸೆಂಟಿಮೀಟರ್, ಬಟ್ ವಿ ಡೋಂಟ್ ನೋ ಥೀಟಾ. ಥೀಟಾನೂ ಗೊತ್ತಿಲ್ಲ ನಮಗೆ, ಲೆಂತ್ ಆರ್ಕ್ ಲೆಂತ್ ಕೂಡ ಗೊತ್ತಿಲ್ಲ, ಬಟ್ ರೇಡಿಯಸ್ ಮಾತ್ರ ಗೊತ್ತು. ಸೊಲ್ಯೂಷನ್. ಏನು ಗೊತ್ತಿದೆಯೋ ಅಲ್ಲಿಂದನೇ ಶುರು ಮಾಡೋಣ. ಆರ್ಕ್ ರೇಡಿಯಸ್ ಆಫ್ ದ ಸರ್ಕಲ್ ಅಥವಾ ಮಿನಿಟ್ ಹ್ಯಾಂಡ್ ಈಸ್ 1.5 ಸೆಂಟಿಮೀಟರ್. ಇಷ್ಟು ಕೊಟ್ಟಿದ್ದಾರೆ. ಸೊ 40 ಮಿನಿಟ್ಸು ಅದೇನಾಗಿದೆ ಅಂತಂದರೆ ಮೂವ್ ಆಗಿದೆ. ಸಪೋಸ್ 60 ಮಿನಿಟ್ಸ್ ಏನಾದರೂ ಮೂವ್ ಆಗಿತ್ತು ಅಂತಂದರೆ ಈ ಕಡೆ ಮಿನಿಟ್ಸ್ ತಗೊಳ್ಳೋಣ. 60 ಮಿನಿಟ್ಸ್ ಮೂವ್ ಆಗಿದ್ದರೆ ಎಷ್ಟು ಆ್ಯಂಗಲ್ ಕವರ್ ಮಾಡ್ತಿತ್ತು ಇನ್ ಟರ್ಮ್ಸ್ ಆಫ್ ರೇಡಿಯನ್ ಅಂತಂದರೆ ಇಟ್ ವುಡ್ ಹ್ಯಾವ್ ಕವರ್ಡ್ 2π ರೇಡಿಯನ್. 2π ರೇಡಿಯನ್, ಯಾಕಂದರೆ ಕಂಪ್ಲೀಟ್ ಸರ್ಕಲ್ ಆಗ್ತಿತ್ತು. 60 ಮಿನಿಟ್ಸ್ ಅಂತಂದರೆ ಒಂದು ಕಂಪ್ಲೀಟ್ ಸರ್ಕಲ್. ಸೊ ಒಂದು ಕಂಪ್ಲೀಟ್ ಸರ್ಕಲ್ ಆಯಿತು ಅಂತಂದರೆ 2π ರೇಡಿಯನ್ ಅಷ್ಟು ಆ್ಯಂಗಲ್ನ ಕವರ್ ಮಾಡ್ತಿತ್ತು. 60 ಮಿನಿಟ್ಸಿಗೆ 2π ರೇಡಿಯನ್ ಆದರೆ 1 ಮಿನಿಟಿಗೆ ಎಷ್ಟು ಕವರ್ ಮಾಡ್ತಿತ್ತು ಅಂತಂದರೆ 2π/60 ರೇಡಿಯನ್ ಅಷ್ಟು ಕವರ್ ಮಾಡ್ತಿತ್ತು. ನಮಗೆ ಕ್ಯಾಲ್ಕುಲೇಷನಲ್ಲಿ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಬೇಕು, ಹಾಗಾಗಿ ನಾನು ರೇಡಿಯನ್ನಲ್ಲೇ ಬರ್ಕೊಳ್ತಿದ್ದೀನಿ. ಸೊ 60 ಮಿನಿಟ್ಸ್ ಅಂತಂದರೆ 2π ರೇಡಿಯನ್. 60 ಮಿನಿಟ್ಸಿಗೆ 2π ರೇಡಿಯನ್ ಆದರೆ 1 ಮಿನಿಟಿಗೆ 2π/60 ರೇಡಿಯನ್. ಬಟ್ ಇಲ್ಲಿ ಕವರ್ ಮಾಡಿರೋದು ಮೂವ್ ಆಗಿರೋದು ಎಷ್ಟು ಮಿನಿಟ್ಸ್ ಅಂದರೆ 40 ಮಿನಿಟ್ಸ್. ಅಗೇನ್ 1 ಮಿನಿಟಿಗೆ 2π/60 ರೇಡಿಯನ್ ಆದರೆ 40 ಮಿನಿಟ್ಸಿಗೆ 40 ಟೈಮ್ಸ್ 2π/60 ರೇಡಿಯನ್. 2π/60 ರೇಡಿಯನ್. ಸೊ ಸಿಂಪ್ಲಿಫೈ ಮಾಡಿ 0 0 ಕ್ಯಾನ್ಸಲ್ಡ್, 2 2s are 4, 2 3s are, ಸೊ 4π/3 ರೇಡಿಯನ್. ಸೊ ನಮಗೀಗ ಏನು ಸಿಕ್ತು ಅಂತಂದರೆ ಆ್ಯಂಗಲ್ ಸಿಕ್ತು ಇನ್ ಟರ್ಮ್ಸ್ ಆಫ್ ರೇಡಿಯನ್. ದೇರ್ಫೋರ್ ಥೀಟಾ ಈಸ್ ಈಕ್ವಲ್ ಟು 4π/3 ರೇಡಿಯನ್. Now by using these two values we can find the value of L. We know that L is equal to r theta and it is equal to r is 1.5 centimeter into theta is 4/3 into pi. Pi ಅಂತಂದರೆ 22/7. ಸೊ ಮಲ್ಟಿಪ್ಲೈ ಮಾಡಿ ಇಲ್ಲಿ ಡಿವೈಡ್ ಆಗುತ್ತೆ. 7 1s are 7, ಸಾರಿ ಪೈ ಅಂದರೆ 22/7 ಅಲ್ಲ, ಇಲ್ಲಿ 3.14 ಅಂತ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, 3 1s are 3.5s are 3 5s are 15 ಆಗ್ತದೆ, ಅಲ್ಲಿ 0.5 ಬರ್ತದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಇದನ್ನು ಎರೇಸ್ ಮಾಡಿಬಿಡ್ತೀನಿ. 22/7 ಅಲ್ಲ, ಇಲ್ಲಿ 3.14 ಯೂಸ್ ಮಾಡೋಕ್ಕೆ ಅವರೇ ಹೇಳಿದ್ದಾರೆ. 3.14. ಓಕೆ, 0.5 ಈಸ್ ನಥಿಂಗ್ ಬಟ್ 1/2. 0.5 ಅಂದರೆ 1/2 ಇಂಟು 4 ಇಂಟು 3.14. ಸೊ 2 1s are 2 2s are 4. ಮಲ್ಟಿಪ್ಲೈ ಮಾಡಿ 2 4s are 8, 2 1s are 2, 2 3s are 6. ಸೊ ಆರ್ಕ್ ಲೆಂತ್ ಎಷ್ಟಿರುತ್ತೆ ಅಂತಂದರೆ 6.28 ಸೆಂಟಿಮೀಟರ್ ಇರುತ್ತೆ. ಸೊ ದಿಸ್ ಇಸ್ ದ ಆರ್ಕ್ ಲೆಂತ್.